ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ನೀವು ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಯಾವ ರೀತಿಯಾಗಿ ಪರ್ಸನಲ್ ಲೋನ ತಗೊಬೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕರ್ನಾಟಕ ಬ್ಯಾಂಕ್ ಕಸ್ಟಮರ್ ಆಗಿದ್ರೆ ಅಥವಾ ಇಲ್ಲದೆ ಇದ್ರೂ ಕೂಡ ನೀವು ಇಲ್ಲಿಂದ 5 ಲಕ್ಷ ರೂಪಾಯಿವರೆಗೆ ಸಾಲನ ತಗೊಬೋದು. ಆ್ಯಂಡ್ ಇಲ್ಲಿ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಗೈಸ್. ಆ್ಯಂಡ್ ಈಸಿಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ ನೀವು ಇಲ್ಲಿ ಸಾಲನ ತಗೊಬೋದು. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಈಸಿಲಿ ನೀವು ಸಾಲ ತಗೊಬೋದು. ಆದರೆ ಇಲ್ಲಿ ಮೇನ್ಲಿ ಸ್ಯಾಲರಿಡ್ ಪರ್ಸನ್ಸ್ಗೆ ಇವರು ಪ್ರಿಫರೆನ್ಸ್ ಕೊಟ್ಬಿಟ್ಟು ಸಾಲನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ KBL ಎಕ್ಸ್ಪ್ರೆಸ್ ಕ್ಯಾಶ್ ಲೋನ್ ಅಂತ ಹೇಳ್ಬಿಟ್ಟು ನಿಮಗೆ ಲೋನ್ ಅನ್ನೋದು ಇಲ್ಲಿ ಸಿಗ್ತಾ ಇದೆ ಕರ್ನಾಟಕ ಬ್ಯಾಂಕ್ ಇಂದ. ಸೊ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೊಬೇಕು, ಏನು ಪ್ರಾಸೆಸ್ ಇರುತ್ತೆ, ಯಾರಿಗೆಲ್ಲ ಇಲ್ಲಿ ಸಾಲ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗೈಸ್, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ, ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದ್ರೆ ನೀವು KBL ಬ್ಯಾಂಕ್ ಅಂದ್ರೆ ಕರ್ನಾಟಕ ಬ್ಯಾಂಕ್ ಇಂದ ನೀವು ಈಸಿಲಿ ಇವಾಗ ಸಾಲನ ತಗೊಬಹುದು. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ 5 ಲಕ್ಷ ರೂಪಾಯಿವರೆಗೆ ಕೊಡ್ತಾ ಇದ್ದಾರೆ. ಹೌದು, 5 ಲಕ್ಷ ರೂಪಾಯಿವರೆಗೆ ಸಾಲನ ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 12% per annum ಅಂತ ಸ್ಟಾರ್ಟಿಂಗ್ ಇದೆ. ಅಂಡ್ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಗೈಸ್. ಅಂಡ್ ಇಲ್ಲಿ ಟೆನ್ಯೂರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಇಲ್ಲಿ ಅಪ್ ಟು 60 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೌದು, 60 ತಿಂಗಳವರೆಗೆ ಅಂದ್ರೆ 5 ವರ್ಷದವರೆಗೆ ಇಲ್ಲಿ ಲೋನ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿವರೆಗೆ ಲೋನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಲೋನ್ ತಗೋಬೇಕು, ಏನ್ ಪ್ರಾಸೆಸ್ ಇರುತ್ತೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ನೀವು ಇಲ್ಲಿ EMI ಕ್ಯಾಲ್ಕುಲೇಟರ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೂ ಕೂಡ ನಿಮಗೆ ಒಂದು ಆವರೇಜ್ ಐಡಿಯಾ ಬಂದ್ಬಿಡುತ್ತೆ, ಎಷ್ಟು ಇಲ್ಲಿ ಲೋನ್ ಇರುತ್ತೆ, ಏನು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಷ್ಟು ತಿಂಗಳವರೆಗೂ ನೀವು ತಗೊಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರಬಹುದು 5 ಲಕ್ಷ ರೂಪಾಯಿ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಅಂಡ್ 13.24% ಇಂಟ್ರೆಸ್ಟ್ ರೇಟ್ ಅನ್ನೋದು ಇಲ್ಲಿ ನಾನು ಇಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಇದು ಡಿಪೆಂಡ್ ಆಗುತ್ತೆ ರಿಸ್ಕ್ ಪ್ರೊಫೈಲ್ ಮೇಲೆ ಅಂಡ್ ಕಸ್ಟಮರ್ ಟು ಕಸ್ಟಮರ್ ಡಿಪೆಂಡ್ ಆಗುತ್ತೆ. ಅಂಡ್ ಇಲ್ಲಿ 48 ತಿಂಗಳವರೆಗೆ ಟೆನ್ಯೂರ್ ಹಾಕೊಂಡಿದ್ದೀನಿ. ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಮಂತ್ಲಿ EMI ಬಂದ್ಬಿಟ್ಟು ಇಲ್ಲಿ 13,473 ರೂಪಾಯಿ ಇಲ್ಲಿ ಮಂತ್ಲಿ ಇಲ್ಲಿ EMI ಅಂದರೆ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಓಕೆ, ಪರ್ ಮಂತ್ಗೆ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಇಲ್ಲಿಂದನೇ ಅಪ್ಲೈ ಮಾಡ್ಕೋಬಹುದು. ವೇಟ್ ಮಾಡಿ, ಇನ್ನೂ ಇದೆ ಇದ್ರ ಬಗ್ಗೆ ಹೇಳ್ಕೊಡೋದು. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ಇದು ಮೇನ್ ಗೈಸ್. ಓಕೆನಾ. ಸೊ ಇಲ್ಲಿ 18 ವಯಸ್ಸಿಂದ ನಿಮ್ಮದು 60 ವರ್ಷದ ಒಳಗೆ ನಿಮ್ಮದು ವಯಸ್ಸಿತ್ತು ಅಂತಂದರೆ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ನೀವು ಸ್ಯಾಲರಿಡ್ ಪರ್ಸನ್ ಆಗಿರಬೇಕು. ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ ಸದ್ಯಕ್ಕೆ ಲೋನ್ ಕೊಡ್ತಾ ಇಲ್ಲ ಗೈಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 20,000 ರೂಪಾಯಿವರೆಗೆ ಮಿನಿಮಮ್ ನಿಮ್ಮದು ಸ್ಯಾಲ್ರಿ ಇರಬೇಕು. ನೆಟ್ ಮಂತ್ಲಿ ಸ್ಯಾಲ್ರಿ 20,000 ಇತ್ತು ಅಂತಂದರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ಇಲ್ಲಿ ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತಾ ಇದ್ರೆ ಅಪ್ ಟು 7 ತಿಂಗಳವರೆಗೆ. ಎಕ್ಸಿಸ್ಟಿಂಗ್ ನೀವು ಇತ್ತು ಅಂದ್ಕೊಳ್ಳಿ, ಆಲ್ರೆಡಿ ಲೋನ್ ಇತ್ತು ಅಂತಂದರೆ ಅಟ್ಲೀಸ್ಟ್ ಇಲ್ಲಿ 7 ಮಂತ್ಸ್ವರೆಗೂ ಯಾವುದೇ ಎಕ್ಸಿಸ್ಟಿಂಗ್ ಅನ್ಸೆಕ್ಯೂರ್ಡ್ ಪರ್ಸನಲ್ ಲೋನ್ ನಿಮ್ಮದು ಇರಬಾರ್ದು. ಓಕೆನಾ. ಸೊ ಹಂಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ಇಲ್ಲಿ 17 ಸ್ಟೇಟ್ಸ್ಗಳಲ್ಲಿ ಸದ್ಯಕ್ಕೆ ಲೋನ ಕೊಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ, ಎಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಬ್ಯಾಂಕೇ ಆಗಿರೋದ್ರಿಂದ. ಸೊ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಹಲವಾರು ಬ್ರಾಂಚ್ಗಳಿದ್ದಾವೆ. ನಿಮ್ಮ ಒಂದು ಏರಿಯಾದಲ್ಲಿತ್ತು ಅಂತಂದರೆ ಅಥವಾ ನಿಮ್ಮ ಒಂದು ಸಿಟಿನಲ್ಲಿತ್ತು ಅಂತಂದರೆ ಹೋಗ್ಬಿಟ್ಟು ನೀವು ಅಲ್ಲಿಂದನೇ ಆಫ್ಲೈನ್ ಅಪ್ಲೈ ಮಾಡ್ಕೋಬೋದು. ಇಲ್ಲ ನಾನು ಆನ್ಲೈನ್ ಅಪ್ಲೈ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಸನ್ನು ತಿಳಿಸ್ಕೊಡ್ತೀನಿ. ಓಕೆ. ಆ್ಯಂಡ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ರಿಕ್ವೈರ್ಡ್ ಇದೆ. ಓಕೆ, ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಡಬೇಕು ಅಂತಂದರೆ ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಕಡೆ. ಸೊ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಇಲ್ಲಿ ಲಿಂಕ್ ಇರಬೇಕು. ನಂತರ ಪ್ಯಾನ್ ಕಾರ್ಡ್. ಓಕೆ, ಪ್ಯಾನ್ ಕಾರ್ಡ್ ಎಲ್ಲರ ಕಡೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಎಲಿಜಿಬಲ್ ಆಗಲ್ಲ. ಆ್ಯಂಡ್ ನಿಮ್ಮ ಕಡೆ ಪ್ಯಾನ್ ಕಾರ್ಡ್ ಇರಲೇಬೇಕು. ನಿಮ್ಮದು 18 ವರ್ಷ ಇತ್ತು ಅಂತಂದ್ರೂ ಕೂಡ ನಿಮ್ಮದು ಪ್ಯಾನ್ ಕಾರ್ಡ್ ಇರಬೇಕು. ಓಕೆನಾ. ಸೊ ಇಲ್ಲಿ ನಂತರ ಇಲ್ಲಿ ಸಾಫ್ಟ್ ಕಾಪಿ PDF ಅನ್ನು ಕೊಡಬೇಕಾಗಿರುತ್ತೆ. ಯಾವುದು ಅಡ್ರೆಸ್ ಪ್ರೂಫ್ದು. ಓಕೆನಾ. ಸೊ ಐ ಥಿಂಕ್ ಇಲ್ಲಿ ಇಂಟರ್ನೆಟ್ ಲಾಗಿನ್ ಮಾಡಿಕೊಂಡು ಇಲ್ಲಿ ಕ್ರೆಡೆನ್ಷಿಯಲ್ದು, ಸ್ಯಾಲ್ರಿ ಅಕೌಂಟು, ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೊಡಬೇಕಾಗಿರುತ್ತೆ 7 ತಿಂಗಳದು. ಆ್ಯಂಡ್ ಅದಾದ ನಂತರ ಇಲ್ಲಿ ಸಾಫ್ಟ್ ಕಾಪಿ ಅಡ್ರೆಸ್ ಪ್ರೂಫ್ನ ಕೊಡಬೇಕು, ಅಂದರೆ ಆಧಾರ್ ಕಾರ್ಡ್ನ ಕೊಡಬೇಕಾಗಿರುತ್ತೆ. ಓಕೆ. ನಂತರ ಇಲ್ಲಿ ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ಕೊಡಬೇಕಾಗಿರುತ್ತೆ. ಓಕೆ, ಅದು ಅಪ್ಲಿಕೆಂಟು ಯಾರು ನೀವು ಅಪ್ಲೈ ಮಾಡ್ತಿರಲ್ಲ ಅವ್ರದ್ದು. ಓಕೆನಾ. ಸೊ ನಿಮ್ಮದೇ ಆಗಿರುತ್ತೆ, ನೀವೇನಾದರೂ ಅಪ್ಲೈ ಮಾಡ್ತೀರಾ ಅಂತಂದರೆ ನಿಮ್ಮದೇ ಆಗಿರುತ್ತೆ, ರೈಟ್. ಆ್ಯಂಡ್ ನಂತರ ನೋಡಿ ಗೈಸ್, ಇಲ್ಲಿ 3 ಸ್ಟೆಪ್ಸ್ಗಳಲ್ಲಿ ನೀವು ಅಪ್ಲೈನ ಮಾಡ್ಕೋಬೋದು. ಮೊದಲದಾಗಿ ನೀವು ಬೇಸಿಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಲೈಕ್ ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಮತ್ತು ಎಲ್ಲನೂ ಕೇಳುತ್ತೆ, ಜೆಂಡರ್ ಎಲ್ಲನೂ. ಸೊ ಬೇಸಿಕ್ ಡೀಟೇಲ್ಸನ್ನು ಕೊಡಿ. ಅದಾದ ನಂತರ ನಿಮ್ಮದು ಡೀಟೇಲ್ಸ್ ಅನ್ನೋದು ವೆರಿಫೈ ಆಗುತ್ತೆ, ಪ್ರೊಸೆಸ್ ಆಗುತ್ತೆ. ಆ್ಯಂಡ್ ಅದಾದ ನಂತರ ಪ್ರೊಸೆಸಿಂಗ್ ಫೀಸ್ ಎಲ್ಲನೂ ಬರುತ್ತೆ, ಲೋನ್ ಅಮೌಂಟ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಅದಾದ ನಂತರ ನೀವು ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ನೀವು ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನು ಸೈನ್ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ಲೋನ ತಗೊಬೋದು. ಓಕೆ. ಸೊ ಅಪ್ಲೈ ಪ್ರಾಸೆಸ್ಸು ಹೇಳ್ತೀನಿ ಯಾವ ರೀತಿಯಾಗಿ ಅಂತ, ವೇಟ್ ಮಾಡಿ. ಇಲ್ಲಿ KBL ಇನ್ಸ್ಟಂಟ್ ಕ್ಯಾಶ್ ಲೋನ್ ಕೂಡ ಸಿಗ್ತಾ ಇದೆ 50 ಲಕ್ಷ ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಲೋನ್ ಅಮೌಂಟು. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 13% per annum ಅಂತ ಸ್ಟಾರ್ಟಿಂಗ್ ಇದೆ. ಆ್ಯಂಡ್ 24 ತಿಂಗಳಿಂದ ಅಪ್ ಟು 60 ತಿಂಗಳವರೆಗೆ ಇದು ಕೂಡ ಲೋನ್ ಟೆನ್ಯೂರ್ ಇರುತ್ತೆ. ಓಕೆ, ಇದೇ ರೀತಿಯಾಗಿ 2-3 ಲೋನನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು KBL ಎಕ್ಸ್ಪ್ರೆಸ್ ಲೋನ್ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ತಾ ಇದ್ವಿ. ಸೊ ಓಕೆ, ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ಇಲ್ಲಿ ನೀವು
ನೀವು ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇದನ್ನು ಟಿಕ್ ಮಾಡಿಕೊಂಡು ಜನರೇಟ್ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು OTP ಅನ್ನೋದು ಬರುತ್ತೆ. ಆ ಒಂದು OTPಯನ್ನು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಬೇಸಿಕ್ ಡೀಟೇಲ್ಸನ್ನು ಕೊಡಬೇಕು. ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಬೇಕು. ಅದಾದ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ನಿಮಗೆ ಆಫರ್ ಎಲ್ಲ ಬರುತ್ತೆ. ಆಫರನ್ನು ನೀವು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆಟೋ ಡೆಬಿಟನ್ನು ಸೆಟಪ್ ಮಾಡಿಕ್ಕೆ ಕೇಳುತ್ತೆ. ಆಟೋ ಡೆಬಿಟನ್ನು ಸೆಟಪ್ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ವಿತಿನ್ 5 minutes ಅಲ್ಲೇ ಲೋನ್ ತಗೋಬಹುದು. ಅಥವಾ ಇಲ್ಲಿ 24 hours ಕೂಡ ಆಗ್ಬೋದು ಲೋನ್ ಬರೋಕ್ಕೆ. ಬಟ್ ಇಲ್ಲಿ 10 minutes ಅಂತ ಹೇಳ್ತಾರೆ ಗೈಸ್. ಒಂದು 5 to 10 minutes ಅಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬಂದ್ಬಿಡುತ್ತೆ. ಯಾಕೆಂತಂದರೆ ಇದು ಹೆಸರೇ ಎಕ್ಸ್ಪ್ರೆಸ್ ಕ್ಯಾಶ್ ಲೋನ್ ಅಂತಿದೆ. ಸೊ ಈಸಿಲಿ ಬಂದ್ಬಿಡುತ್ತೆ ಬ್ಯಾಂಕ್ ಅಕೌಂಟ್ಗೆ. ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಬೇಕು. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನಲ್ಲಿ ಲೋನ್ನ ಅಪ್ಲೈ ಮಾಡಿಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ಸ್ಟೆಪ್ವರೆಗೂ. ಆ ಒಂದು ವಿಡಿಯೋನ ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಕರ್ನಾಟಕ ಬ್ಯಾಂಕಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು ಗೈಸ್, ಟ್ರೂ ಬ್ಯಾಲೆನ್ಸನ್ನು ನಾನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಟ್ರೂ ಬ್ಯಾಲೆನ್ಸಲ್ಲಿ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲಪ್ ಲೋನ್ ನಂಗೆ ಸಿಗ್ತಾಯಿದೆ. ಸೊ ನಿಮಗೂ ಕೂಡ ಸಿಗುತ್ತೆ. ನೀವು ಇಲ್ಲಿ ಈಸಿಲಿ ಅಪ್ಲೈ ಮಾಡ್ಕೊತೀರಾ ಅಂತಂದರೆ ಡೀಟೇಲ್ ವಿಡಿಯೋ ಇದೆ, ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿ. ಆ್ಯಂಡ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಪ್ಲಿಕೇಶನ್ದು, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಕೂಡ ಮಾಡ್ಕೋಬೋದು. ಸೊ ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ಮೇಲೆ 4.4 ಸ್ಟಾರ್ ರೇಟಿಂಗ್ ಇದೆ. 10 ಲಕ್ಷ ರಿವ್ಯೂಸ್ ಇದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಬೆಸ್ಟ್ ಅಪ್ಲಿಕೇಶನ್ ಇದೆ ಗೈಸ್ ಟ್ರೂ ಬ್ಯಾಲೆನ್ಸು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಸೊ ಯಾಗಿಸ್ ಇದಾಗಿರುತ್ತೆ ಕರ್ನಾಟಕ ಬ್ಯಾಂಕ್ ಲೋನ್ ಬಗ್ಗೆ. ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.